ಆತ್ಮೀಯ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಮಲ್ಲಿಕಾರ್ಜುನವರು ತಿಳಿಸ್ತಕ್ಕಂಥ ನಮಸ್ಕಾರಗಳು. ಆತ್ಮೀಯರೇ, ನಾವು ಇವತ್ತೊಂದು ಆಗಲ ಪ್ಲಾಟಲ್ಲಿದ್ದೀವಿ. ಇದು ಇರ್ಕಲ್ಗಡ ಗ್ರಾಮದ ಭಾಗದ ಒಂದು ಊರು, ತಾಳಕನಕಾಪುರ. ಈ ವೀರೇಶ್ ಅವರ ಹೊಲದಲ್ಲಿ ನಾವಿದ್ದೀವಿ. ಈಗೇನು ನಾವು ನಿಮಗೆ ಆಗಲ ಬಳ್ಳಿ ತೋರಿಸ್ತಾ ಇದ್ದೀವಿ. ಇದು 10-12 ದಿನಗಳ ಹಿಂದೆ ಎಲ್ಲ ಒಣಕೊಂಡು ಹೋಗಿತ್ತು, ಅದನ್ನು ತೋರ್ಸೋಕ್ಕೆ ಕೂಡ ಇಲ್ಲ. ನೋಡಿರಿ, ಈ ಥರ ಕೆಂಪಗಾಗಿ ಹೋಗಿತ್ತು. ಆಮೇಲೆ ನಾವು ಇದಕ್ಕೆ RPS 76 ಒಂದನ್ನು ಸ್ಪ್ರೇ ಕೊಟ್ವಿ. ಅವ್ರಿಗೆ ಹೇಳಿದ್ವಿ ನಾವು ಸ್ಪ್ರೇ ಮಾಡಿದ ಮೇಲೆ 10-12 ದಿನದಲ್ಲಿ, ಒಂದು 4-5 ದಿನದಲ್ಲಿ ಬದಲಾವಣೆ ಬರ್ತಾ 10-12 ದಿನಕ್ಕೆ ತುಂಬ ಚೆನ್ನಾಗಿ ಆಗ್ತದೆ ಅಂತ ಹೇಳಿದ್ವಿ. ಅದೇ ನಾವು ಹೇಳಿದ ಪ್ರಕಾರ ಆಗ್ಯದ. ಅದ್ರ ಜೊತೆಗೆ ನಾನು ಈ ಮಾತನ್ನು ಹೇಳೋದಲ್ಲ, ನಮ್ಮ ರೈತರ ಜೊತೆಗೆ ಮಾತಾಡ್ಸೋಣ. ನೀವು ನೋಡ್ರಿ, ಇಲ್ಲಿ ಇಷ್ಟು ಚೆಂದ ಬಂದೈತೆ ಆಗಲ ಬೆಳೆ ಅಂದರೆ ಅದ್ಭುತವಾಗಿ ಗ್ರೋತು, ಕುಡಿ, ಫಲ, ಆಮೇಲೆ ಕಾಯಿ ಸೆಟ್ಟಾಗದ. ನಾವೀಗ ಈ ಪ್ಲಾಟ್ನ ಓನರ್ ಆಗಿರ್ತಕ್ಕಂಥ ಹನುಮೇಶ್ ಸರ್ ಅವರಿಗೆ ಮಾತಾಡ್ಸೋಣ. ಆಮೇಲೆ ಇಲ್ಲಿ ನೋಡಿರಿ, ಇನ್ನೊಂದು ವಿಚಾರ ಏನಂದರೆ, ಕೆಮಿಕಲ್ ಮಾಡಿದರೆ ಈ ಥರದ ಜೇನುನೊಣಗಳು ಬರಲ್ಲ. ಇದು ಆರ್ಗ್ಯಾನಿಕ್ ನಾವು ಯೂಸ್ ಮಾಡಿರೋ ಸಲುವಾಗಿ ಜೇನುನೊಣಗಳು ನಮ್ಮ ತೋಟದಲ್ಲಿ ಹಾರಾಡ್ತಾ ಇರೋದು. ಸರ್ ನಮಸ್ಕಾರ. ವೀರೇಶ್ ಅವರೇ ನಮಸ್ಕಾರ. ಇದೇನು ನಿಮಗೆ ನಾವು RPS 76 ಈ ಪ್ಲಾಟಿಗೆ ಕೊಟ್ಟಿದ್ವಿ. ಕೊಡೋಕ್ಕಿಂತ ಮುಂಚೆಕ್ಕೆ ಪ್ಲಾಟ್ ಏನಾಗಿತ್ತು? ಎಲ್ಲ ಪೂರ್ತಿ ಇದಾಗಿ ಸರ್, ಕೆಂಪಾಗಿ ಹೋಗಿತ್ತು, ಕೋಮಕ್ಕೆ ಹೋಗಿ ಸರ್, ಅಲ್ಲೇ ಕೋಮಕ್ಕೆ ಹೋಗ್ಬಿಟ್ಟು ಹೋಯ್ತು ಸರ್. ಏನಿದ್ದಿಲ್ಲ, ಅದು ಕೈ ಬಿಟ್ಟಿದ್ದೆ ಸರ್. ಬಿಟ್ಟು ಎಲ್ಲರ ಮತ್ತೆ ನಾನಾ ಥರ ಕಂಪ್ನಿಗೆ ಬಂದ್ರೆ, ಹಂಗಾಗಿ ನಾನು ಅವ್ರು ಯಾರು ಯೂಸ್ ಮಾಡಲ್ಲ. ನಾನೇನು ಮಾಡಿದೆ, ಇಲ್ಲಪ್ಪ ಇದೊಂದು ನೋಡ್ರಿ ಅಂತ ಯೂಸ್ ಮಾಡಂತ ಹೇಳಿ ಒಂದು ಮೂರ್ತಿ ಸರ್ ಅಂತ ಬಂದು ಕೊಟ್ಟೋದ್ರಿ ಸರ್. ಹೌದ್ರಿ. ಆತ ಹಂಗಾಗಿ ಮಾಡಿ ಸರ್ ಇದನ್ನು. ಅವತ್ತು ನನಗೂ ಫೋನ್ ಮಾಡಿದ್ರಿ ನೀವು. ಮಾಡಿ ಸರ್, ನಾನು ಹೇಳಿದ್ದೆ ನಿಮಗೆ ಏನಂತ, ಬಳಕೆ ಮಾಡಿದ್ರೆ 4-5 ದಿನದಲ್ಲಿ ಸ್ಟಾರ್ಟ್ ಆಗ್ತದೆ, ಚಿಗುರು ಸ್ಟಾರ್ಟ್ ಆಗ್ತದೆ, ನಿಮ್ಮ ರೋಗ ಕಂಟ್ರೋಲ್ ಬರ್ತದೆ. ಅದ್ರ ಜೊತೆಗೆ 10-12 ದಿನಕ್ಕೆ ಅನ್ನೋದ್ರಿಗೆ ಒಂದು ಒಳ್ಳೆ ಕ್ಲಿಯರ್ ಸಿಗ್ತದ ಅಂತಂದು ಹೇಳಿದ್ದೆ ನಾನು. ಹೌದು ಸರ್. ಇವತ್ತು ಹೇಳಿದ ಪ್ರಕಾರ ಆಗಿದ್ದಾನ? ಆಗ್ಯದ ಸರ್. ಇದು ನೋಡ್ರಿ, ಒಂದು 8 ದಿನದಿಂದ ಒಂದು ಏನಿದ್ರಿ ಸರ್, ಇದು ಒಂದು ಮಳದ ಮೇಲೆ ಸರ್, ಒಂದು ಮಳದ ಮೇಲೆ ಗಿಡ ಗ್ರೋತ್ ಆಗ್ಯದ. ಹ್ಞೂ ಸರ್, ಒಳಗೆ ಹಳೆ ಗಿಡ ಐತಿ ಸರ್ ಅದು. ಆಮೇಲೆ ಅದೇ ಥರ ನನ್ನ ಎಲ್ಲ ವೀಕ್ಷಕರೇ ಅಬ್ಸರ್ವ್ ಮಾಡಿರಿ, ನಿಮಗೆ ಇಲ್ಲಿ ಫಲಗಳು ಸೆಟ್ ಆಗಿರ್ತಕ್ಕಂಥದ್ದು, ಹೂವು ಇರ್ತಕ್ಕಂಥದ್ದು, ಕಾಪು ಕೂಡ ಹಂಗೆ ಸೆಟ್ ಆಗುತ್ತೆ. ಹೌದು ಸರ್, ಓಕೆ ಸರ್. ಅದ್ರ ಜೊತೆಗೆ ಈಗ ನೀವು ಮೊದಲೇ ನಮ್ಮ RPS ಬಳಸ್ಕಿನ ಮುಂಚೆ ಕೂಡ ಇದಕ್ಕೆ ಬೇರೆ ಬೇರೆ ಔಷಧ ಹೊಡ್ಕೊಂಡಿದ್ದೀರಿ? ಹೊಡೆದಿ ಸರ್, ಎಲ್ಲ ಮಾಡಿ ಸರ್. ಆದರೆ ಏನು ವರ್ಕ್ ಮಾಡಲಿಲ್ಲ ಸರ್. ಏನು ವರ್ಕ್ ಮಾಡಲಿಲ್ಲ? ಏನು ಮಾಡಲಿಲ್ಲ. ವರ್ಕ್ ಆಗಿಲ್ಲ ಸರ್. ಬಟ್ RPS ಹೊಡೆದ ಮೇಲೆ ಭಾಳಷ್ಟು ಚೇಂಜ್ ಆಯಿತು. ಇದು ನೋಡಿದ್ದೆ, ಇದನ್ನ 5 ವಾರದಾಗ 2 ವಾರ ಹೊಡೆದಿದೆ ಸರ್. ಹೊಡೆದೇನೆ ಮೊನ್ನೆ 2 ದಿನ ಆತ್ರಿ, ಮತ್ತೆ ಮಾಡಿದೆ. ಈಗ ಒಂದು 12-13 ದಿನ ಸರ್ ಹೊಡೆದಿದ್ದಾನೆ. ಹೌದಲ್ರಿ? 12-13 ಈಗ ಒಂದು ಮಳ ಆಗಿದೆ ಸರ್. ಇದು ಬೇರೆನೇ ಕಾಣ ಸರ್, ಅಲ್ಲಿ ಗಿಡ ಇದೆ, ಅದೊಂದು ಹಳೆ ಗಿಡನೂ ಬೇರೆ ಸರ್. ಈ RPS 76 ಅದ್ಭುತವಾಗಿ ಕೆಲಸ ಮಾಡ್ತದಂತ ನೀವು ಅಂತೀರಾ? ಕೆಲಸ ಮಾಡಿ ಸರ್, ಓಕೆ ಸರ್, ಕೆಲಸ ಮಾಡ್ತದ. 3 ಸತಿ ಇದೆ ಸರ್ ನಮ್ಗೆ. ಆಮೇಲೆ ಈಗ ನೀವು ಬೇರೆ ಬೇರೆ ಕೆಮಿಕಲನ್ನು ಹೊಡ್ಕೊಂಡಿದ್ರಲ್ಲ ಸರ್, ಅದ್ರ ಖರ್ಚು ವೆಚ್ಚಗಳಿಗೂ ನಮ್ಮ RPS 76 ಖರ್ಚು ವೆಚ್ಚಕ್ಕೂ ಇದ್ರ ಖರ್ಚು ಕಡಿಮೆ ಆಗ್ತದೆ ಜಾಸ್ತಿ ಆಗ್ತದೆ ಸರ್? ಇದ್ರದ್ದು 1500 ಲಾಸ್ಟ್ ಬರೋದು 2,000 ಬರ್ ಸರ್. ಹೌದು, ಅದು 3,000-4,000 ಹೊಡೆದ್ರೆ ಏನು ವರ್ಕ್ ಇಲ್ಲ. ಏನು ವರ್ಕ್ ಆಗಲ್ಲ. ಬರೀ 1500ದಲ್ಲಿ ನಿಮ್ಗೆ ವರ್ಕ್ ಆಗೈತೆ. 1500ದಾಗ 2 ಬಾರಿಗೆ ಸರ್, 2 ಬಾರಿಗೆ ವರ್ಕ್ ತುಂಬ ಅದ್ಭುತವಾಗಿ ನಿಮಗೆ ಕ್ಲಿಯರ್ ಕಟ್ ಗ್ರೋತನ್ನು ತಂದು ಕೊಟ್ಟೈತೆ. ಉಳಿದಂಥ ಎಲ್ಲ ರೈತರುಗಳಿಗೆ, ಇವತ್ತು ಕಾಯಿಪಲ್ಯ ತರಕಾರಿ ರೈತರು ಇರ್ಬೋದು, ಆಮೇಲೆ ಬೇರೆ ಬೇರೆ ಬೆಳೆ ಮಾಡಿರ್ತಕ್ಕಂಥ ರೈತರು ಎಲ್ಲರಿಗೂ ಸರ್ RPS 76 ಬಳಸಕ್ಕೆ ಹೇಳ್ತೀರಾ? ಹೇಳ್ತೀವಿ ಸರ್, ಓಕೆ ಸರ್, ಇದು ನಾನು ಮಾಡ್ತೀನಿ ಸರ್ ಇದನ್ನು. ನೀವು ಆ್ಯಕ್ಚುಲಿ ಇದನ್ನು ಬಳಸೋದ್ರಿಂದ ಉಳಿದೆಲ್ಲ ರೈತರಿಗೆ ಒಳ್ಳೇದಾಗುತ್ತಂತೀರಾ? ನಂದೆಲ್ಲ ರಿಸಲ್ಟ್ ನೋಡ್ಕೊಂಡು ಆಮೇಲೆ ಮುಂದೆ ಏನಾದ್ರು ಅಂತ ಹೇಳಿ ಸರ್ ನಿಮ್ಗೆ. ಹೌದು, ಈಗ ನನಗೆ ಓಕೆ ಆಗಿದೆ ಸರ್. ಇದು ನಾನು ಎಲ್ಲ ರೈತರಿಗೆ ನಾನು ಸಪ್ಲೈ ಮಾಡ್ತೀನಿ ಸರ್. ಓಕೆ, ನಿಮಗೆ ತುಂಬ ಧನ್ಯವಾದಗಳು. ಅದೇ ಥರ ನನ್ನ ಉಳಿದಂಥ ಎಲ್ಲ ರೈತ ಬಂದವರು ಇಲ್ಲಿ ಕೆಲವೊಂದಿಷ್ಟು ರೈತರುಗಳಿದ್ದಾರೆ, ಅವ್ರಿಗೂ ಮಾತಾಡ್ತೀನಿ ನಾನು. ಸರ್ ನಮಸ್ಕಾರ. ತಮ್ಮ ಹೆಸರು ರಮೇಶ್ ಅವರಲ್ಲ? ಹೌದು ಸರ್, ರಮೇಶ್ ಅವರೇ, ನೀವು ಇಲ್ಲಿ ಆಜುಬಾಜು ರೈತರು ಆ್ಯಕ್ಚುಲಿ. ಹೌದು ಸರ್. ನೀವು ಕೂಡ ಈ ಪ್ಲಾಟನ್ನು ವಿಸಿಟ್ ಮಾಡಿದ್ರಿ ಮೊದಲು? ಹ್ಞೂ ಸರ್, ನೋಡಿ. ಅವಾಗ ಹೆಂಗಿತ್ತಣ್ಣ? ಅವಾಗೆಲ್ಲ ಹೋಗ್ಬಿಡ್ತು ಬಿಡಿ ಸರ್. ಇದು ತಂದು ಅನ್ಕೊಂಡಿದ್ದಿ ಸರ್. ಆಗಂಗೆ ಇಲ್ಲ ಅನ್ಕೊಂಡಿದ್ರಿ? ಆಗಂಗಿಲ್ಲ ಅಂತಂದು ಅನ್ಕೊಂಡಿದ್ದಿ ಸರ್. ಹೌದು, ಆಗಂಗಿಲ್ಲ, ಬೇರೆ ಬಳ್ಳಿ ಏನಾರು ಊರಿಸ್ಬಿಡೋಣ ಅನ್ಕೊಂಡಿದ್ದಿ ಸರ್. ಹೌದು, ಬಟ್ ಆದ್ರೂ ಮತ್ತೆ ಒಳ್ಳೆ ಒಂದು ವಾರ ಈ ಕಡೆ ಬಂದಿದ್ದಿಲ್ಲ ಸರ್ ನಾನು. ಹೌದು, ಏನೋ ಈ ಕಡೆ ಏನ್ ಹೊಡೆದಿ, 5 ಸಲ ಚಲೋ ಐತಲ್ಲ ಅಂದ್ರಿ. ಹೌದು, ಮತ್ತೆ ಈ ಬಾಟ್ಲ್ ತೋರಿಸಿ ಇಂಥ ಔಷಧ ಹಿಂಗ್ ಹೊಡೆದಿನಪ್ಪ, ಬಾರಿ ಚಲೋ ಐತೆ ಅಂದಕ್ ಸರ್. ಸರ್ ನಾವು ಸ್ವಲ್ಪ ಉಪಯೋಗ ಮಾಡಕತ್ತೀವಿ ಸರ್. ಇದನ್ನ ಇವ್ರ ಪ್ಲಾಟ್ ಅನ್ನು ನೋಡ್ಕೊಂಡು ನೀವು ನಿಮ್ಮ ಪ್ಲಾಟ್ಗಳಿಗೆ RPS 76 ಬಳಸಕತ್ತೀರಿ? ಬಳಸಕತ್ತೀವಿ ಸರ್. ಓಕೆ, ತುಂಬ ಥ್ಯಾಂಕ್ ಯು. ಅದೇ ಥರ ಉಳಿದಂಥ ನನ್ನೆಲ್ಲ ರೈತ ಬಾಂಧವರೇ, ನೀವೀಗ ರೈತರ ಮಾತನ್ನು ನೇರವಾಗಿ ಕೇಳಿದ್ರಲ್ಲ, ನೀವು ಕೂಡ ನಿಮ್ದು ಯಾವುದೇ ಬೆಳೆ ಇರಲಿ, ನಿಮ್ಮ RPS 76 ಬಳಸೋದ್ರಿಂದ ನಿಮ್ಮ ಖರ್ಚು ವೆಚ್ಚಗಳು ಕಡಿಮೆ ಆಗ್ತದೆ. ಯಾಕಂದರೆ ಆ ಒಂದು ಪ್ರಾಡಕ್ಟಲ್ಲಿ 16 ನ್ಯೂಟ್ರೆಂಟ್ಗಳು ಇರೋದರಿಂದ ನಿಮಗೆ 2-3 ಔಷಧಗಳು, 4-5 ಔಷಧಗಳು ಕಲಿಸ್ಕೊಂಡು ಹೊಡೆಂಥ ಸ್ಪ್ರೇ ಮಾಡೋಂಥ ಒಂದು ಖರ್ಚುಗಳು ಕಡಿಮೆ ಆಗ್ತವೆ. ಆಮೇಲೆ ಗ್ರೋತ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತದೆ. ನೋಡ್ಬೋದು ನೀವು, ಇಡೀ ಪ್ಲ್ಯಾಟ್ ತುಂಬ ಹಚ್ಚ ಹಸಿರಿಂದ ನಳನಳಿಸ್ತದೆ. ಆಮೇಲೆ ಪ್ರತಿಯೊಂದು ಬಳ್ಳಿನಲ್ಲಿ ಕೂಡ ಕಾಯಿಗಳು, ಪಿಂಜಿಗಳು, ಹೂವುಗಳು ಅದ್ಭುತವಾಗಿ ಸೆಟ್ ಆಗಿರ್ತಕ್ಕಂಥದ್ದನ್ನು ನೀವಿಲ್ಲಿ ಕಾಣ್ಬೋದು. ಇದಕ್ಕೆ ನೇರವಾಗಿ ಈ ವಿಡಿಯೋನ ಸಾಕ್ಷಿರ್ತದೆ, ರೈತರೇ ಮಾತಾಡಿರ್ತಾರೆ. ನೋಡ್ಬೋದು ನೀವೆಲ್ಲ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣ ಅನ್ನಂಗೆ ಪ್ರತಿ ಕಡೆಗೆ ನೋಡಿದ್ರು ಕೂಡ ಫಲ ಈ ಥರ ಸೆಟ್ ಆಗಿರ್ತಕ್ಕಂಥದ್ದು. ಪ್ರತಿ ಬಳ್ಳಿನಲ್ಲೂ ಯಾವ ಭಾಗದಲ್ಲಿ ನೋಡಿದ್ರು ಕೂಡ
ಏನು ಸರ್ ಹಿಂಗಿರ್ತದ ಪ್ರತಿಯೊಬ್ಬರು. ಹಾಗಾಗಿ ಈ ಒಂದು RPS 76 ಬಳಸ್ಬೇಕಂತಂದು ಈ ಮೂಲಕ ತಮ್ಮ ಹತ್ರ ಮನವಿ ಮಾಡ್ತಾ ಈ ಒಂದು ವಿಡಿಯೋನ ನಾವು ಇಲ್ಲಿಗೆ ಸಮಾಪ್ತಿ ಮಾಡ್ತಾಯಿದ್ದೀವಿ. ಜೈ ಧನ್ವಂತರಿ.